ಸೂರಿ, ಪರೀಕ್ಷೆ ಮುಗೀತು, ಊರಿಗೆ ಹೊರಟಿಯಾ? ಹೌದು ಸರ್, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸೂರಿ, ಈ ಪೇಪರ್ ನೋಡಿದ್ಯಾ? IAS ಪಾಸ್ ಆದವ್ರ ಲಿಸ್ಟ್ ನೋಡೋಣ ಅಂತ ತರಿಸ್ದೆ. ಒಬ್ಬ ಕನ್ನಡದವ್ರ ಹೆಸರು ಕಾಣ್ತಿಲ್ವಲ್ಲಯ್ಯ. ನಿನ್ನಂಥ ಬುದ್ಧಿವಂತರು ಡಿಗ್ರಿ ತಗೊಂಡು ಹಳ್ಳಿಲಿ ಕೂತ್ಕೊಳ್ಳೋದು ನನಗೆ ಇಷ್ಟವಿಲ್ಲ. ನೀನು IAS ಕೂತ್ಕೋ, ಖಂಡಿತ ಪಾಸ್ ಆಗ್ತೀಯ. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಪಾಸ್ ಆಗ್ತೀನಿ. ಯು ವಿಲ್ ಹ್ಯಾವ್ ಗುಡ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಹಾಯ್. ಅರೆ, ನೀನ್ಯಾವಾಗ ಬಂದೆ? ನಮ್ ಪ್ರಿನ್ಸಿಪಾಲ್ರು ನಿನ್ನ ಅಡ್ಡಕ್ಕಿರಿಸ್ತಿದ್ರಲ್ಲ, ಆವಾಗ್ಲೇ ಬಂದೆ. ಡೋಂಟ್ ಬಿ ಸಿಲಿ. ಸಿಲ್ಲಿನಾ? ಯಾರ ಅದೃಷ್ಟ ಯಾರ್ ಕಂಡ್ರು? IAS ಆಫೀಸರೇ ಆಗ್ತೀಯೋ, ಇಲ್ಲ 4 ಕೋಟಿ ಜಾಸ್ತಿ ಆಗಿ ಮುಖ್ಯಮಂತ್ರಿನೇ ಆಗ್ತೀಯೋ? ಅದಕ್ಕೆ ಈಗ್ಲಿಂದಲೇ ಕಾಕ ಹಿಡಿಯೋದ್ ವಾಸಿ ಅಂತ ಆಗೋ ಅಲ್ಲಿ ನೋಡು, ಕಾರ್ ಕೂಡ ತಗೊಂಡ್ಬಂದಿದ್ದೀನಿ. ಬಾ, ಊರ್ಗ್ ಹೋಗೋಣ. ಥ್ಯಾಂಕ್ಸ್, ನಾ ಬಸ್ಸಲ್ಲೇ ಹೋಗ್ತೀನಿ. ಏನು, ಮುಂದೆ ಕಲೆಕ್ಟರ್ ಆಗೋನು ಬಸ್ನಲ್ಲಿ ಹೋಗೋದಾ? ಚಿಚಿ, ಚೆನ್ನಾಗಿರಲ್ಲ. ಬಾಬಾ, ಕಾರಲ್ಲಿ ಹೋಗೋಣ. ಅರೆ ಮಧು, ಕಾರಕ್ಕೆ ನಿಲ್ಲಿಸ್ತೆ. ಒಂದ್ ಬೆರಳು ಮುಟ್ಟು, ಒಂದ್ ಬೆರಳು ಮುಟ್ಟು. ಮೈ ಗಾಡ್, ನೀನ್ ನಿಜವಾಗ್ಲೂ ಕಲೆಕ್ಟರ್ ಆಗ್ಬಿಡ್ತೀಯಾ? ಕಲೆಕ್ಟರ್? ಬೆರಳು ಮುಟ್ಟ ತಕ್ಷಣ ಕಲೆಕ್ಟರ್ ಆಗೋಗಿದ್ರೆ ಕಾಲೇಜಲ್ಲಿರೋ ಹುಡುಗರೆಲ್ಲ ನುಗ್ಗಿ ತಲಾ ಒಂದೊಂದ್ ಬೆರಳ ಮುರ್ಕೊಂಡು ಹೋಗ್ಬಿಡ್ತಿತ್ತು. ನಡಿ. ಏ ಸೂರಿ, ಅಲ್ಲಿ ನೋಡು. ಆರಾಮ್ ನೋಡ್ತಿದ್ದಾರೆ. ಸರಿ, ನೀನು ಹೋಗು. ಎಷ್ಟು ಮುದ್ದಾಗಿದೆ ಆ ಜೋಡಿ. ಅದು ಜೋಡಿ ಅಲ್ಲ, ಕೇಡಿ. ಅವನು ನಮ್ಮೂರಿನ ಪಟೇಲ, ರಾಮಚಂದ್ರ ಅಂತ. ಕಟ್ಕೊಂಡಿದ್ ಹೆಂಡತಿನ ಕೊಂದು ಈಗ ದಿನಕ್ಕೊಬ್ಬೊಬ್ಬ ಹೆಂಗಸಿಂದ ಅಲಿತಾ ಇದ್ದಾನೆ, ಬೀದಿ ನಾಯಿ ಹಾಗೆ. ಅಷ್ಟೇ ಅಲ್ಲ, ಅವನು ನಿಮ್ಮಪ್ಪನ ಆಪ್ತ ಸ್ನೇಹಿತ. ಈ ಲೋಫರ? ಇವನೊಬ್ಬನೇ ಅಲ್ಲ, ಇವನ್ ಜೊತೆ ಇನ್ನೊಬ್ಬ ಲೋಫರು ಇದ್ದಾನೆ, ಶರ್ಮಾ ಅಂತ. ನಾನ್ ನಂಬಲ್ಲ. ಬಿಡು, ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ನಡಿ. ಸ್ವಾಮಿ, ಕಾಲ ತುಂಬಾ ಕೆಟ್ಟೋಯ್ತು ಕಣೆ. ಅದೇನಾಯ್ತು ಸ್ವಾಮಿ? ಇನ್ನೇನೇ ಆಗಬೇಕು. ಸಮಸ್ಯೆಗಳೇ ಇಲ್ಲದೆ ಊರೆಲ್ಲಾ ಪ್ರಶಾಂತವಾಗಿದ್ರೆ ತಿಂದನ್ನ ಜೀರ್ಣವಾಗುತ್ತಾ? ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತಾ? ತಾವಿರುವಾಗ ಊರಿಷ್ಟು ನೆಮ್ಮದಿಯಿಂದ ಇರೋದನ್ನ ನೋಡಿದ್ರೆ ಬಹಳ ಸಂಕಟವಾಗುತ್ತೆ ಸ್ವಾಮಿ, ಬಹಳ ಸಂಕಟವಾಗುತ್ತೆ. ಶಾನ್ಭೋಗ, ಸ್ವಾಮಿ, ನಮ್ಮ ತಾತನ ಕಾಲದಲ್ಲಿ ಒಂದು ಭಾರಿ ಬಿರುಗಾಳಿ ಬಂದು ಕರ್ನಾಟಕ ಹೈಕೋರ್ಟ್ ಇಂದ ಹಿಡಿದು ಡಿಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ತಡಬಡಾಯಿಸಿ ಹೋಗಿತ್ತು, ಗೊತ್ತಾ? ನಿಜ ಸ್ವಾಮಿ, ಈ ಕತೆ ನಾನು ಕೇಳಿದ್ದೇನೆ. ನಿಮ್ಮ ತಾತ ಇಟ್ಟರು ಬೆಂಕಿಗೆ ಸಾವಿರಾರು ಜನ ಸತ್ತು ಊರೇ ಸುಡುಗಾಡಾಗಿ ಹೋಯ್ತಂತೆ. ಹಾಗೆ ನಮ್ಮ ತಾತನ ವಂಶದಲ್ಲಿ ನಾನು ಹುಟ್ಟಿದ ತಪ್ಪಿಗೆ ಕೊನೆ ಪಕ್ಷ 2-3 ಮನೆಗಳನ್ನಾದ್ರೂ ಸುಡದೇ ಇದ್ರೆ ಅಯ್ಯೋ, ನನ್ನ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತಾ? ನನಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಧರ್ಮಾತ್ಮರು ಸ್ವಾಮಿ, ಹಾಗೇ ಮಾಡಿ ಅಪ್ಪ. ನಮಸ್ಕಾರ ಸ್ವಾಮಿ. ವೀರಭದ್ರೇಂದ್ರೇ, ಏನೋ ರಾಮಚಂದ್ರ ಟೌನ್ ಇಂದ ಬರ್ತಾ ಇದೆಯೇನೋ? ಇಲ್ಲ ಸ್ವಾಮಿ, ಹೊಲದಲ್ಲಿ ಕಳೆ ಕೀಳಿಸ್ತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ಬಾರ್ದು ನೋಡ್ಬಿಟ್ಟೆ, ಅದೇ ದೊಡ್ಡ ಅಪರಾಧ ಆಗೋಯ್ತು. ಅದೇನ್ ಸರಿಯಾಗಿ ಹೇಳೋ. ಹುಟ್ಟಿನಿಂದ ಪಟೇಲ ಅದು ಹಳೆ ಶಾನ್ ಹೋಗಲ್ ಬುದ್ಧಿ ಬಿಟ್ಟಿಲ್ಲ. ಹೇಳೋದಕ್ ಮುಂಚೆನೆ ಬಂದೂಕು ತರ ಫೈರ್ ಆಗ್ತೀರಾ, ಇನ್ ನಾನು ಹೇಳ್ಬಿಟ್ರೆ ಬಾಂಬ್ ತರ ಸಿಡ್ದು ಹೋಗ್ತೀರಾ. ಮೂಕ್ಕಿಂತಲೂ ಮುಕ್ತಿನೇ ಭಾರ ಅಂತ ಹಾಗೆ ನಿನ್ ವಿಷಯಕ್ಕಿಂತಲೂ ಪೀಠಿಗೆನೆ ಜಾಸ್ತಿ ಆಯ್ತಲ್ಲ. ಸಬ್ಜೆಕ್ಟ್ ಬಹಳ ಗಹನವಾದಯ್ಯ. ಅದೇನಯ್ಯ? ನಮ್ ವೀರಭದ್ರಯ್ಯನವ್ರ ಮಗಳು ಹೌದು, ಡಿಗ್ರಿ ತಕೊಂಡು ಪಟ್ಟಣದಿಂದ ಬರ್ತಾಳೆ ಅನ್ಕೊಂಡ್ಲಿಲ್ವಾ? ಹಾಗಾಗ್ಲಿಲ್ಲ. ಮತ್ತೆ ಹಾಗಾಯ್ತು? ಅವಳು ಒಳಿಬೈ ಜೊತೆಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಮುಚ್ಚ ಬಾಯಿ. ನೀನೇನ್ ಕಣ್ಣಾರೆ ಕಂಡ್ಯಾ ಅಥವಾ ಯಾರು ಹೇಳಿದ್ರು ಕೇಳಿದ್ಯಾ? ಅಯ್ಯಯ್ಯೋ, ನಾನೇ ನನ್ ಕಣ್ಣಾರೆ ನೋಡ್ದೆ. ಆ ಸೂರಿ ಆ ಕಾರ್ನಲ್ಲಿ ಕೂತ್ಕೊಂಡು ಬರ್ತಿದ್ರೆ, ನಿಮ್ ಮಗಳು ಅವನ ಪಕ್ಕ ಕೂತ್ಕೊಂಡು ಡ್ರೈವ್ ಮಾಡ್ತಿದ್ರೆ. ನಿಂದು ಶುದ್ಧ ಕಾಮದ ಕಣ್ಣು. ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದ್ಯಾಕಾಳ. ಸ್ವಾಮಿ, ನಾನಾದ್ರೂ ಒಂದೊಂದ್ ಸಲ ಸುಳ್ಳು ಹೇಳಬಹುದು, ಆದ್ರೆ ರಾಮಚಂದ್ರ ಮಾತ್ರ ಸತ್ಯ ಹರಿಶ್ಚಂದ್ರ. ಮುಚ್ಚ ಬಾಯಿ. ಇದ್ರ ಬಗ್ಗೆ ನಾನ್ ವಿಚಾರ ಮಾಡ್ತೇನೆ. ಆ ಸೂರಿ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನಮ್ಮ? ಸೂರಿನ ತುಂಬಾ ಒಳ್ಳೆಯವರು. ನಂಗೊತ್ತಮ್ಮ, ಗುಣವಂತ ಕೂಡ. ಅಷ್ಟೇ ಅಲ್ಲಪ್ಪ, ಬುದ್ಧಿವಂತ ಕೂಡ. ನಮ್ ಕಾಲೇಜಲ್ಲಿ ಅವರೇ ಫಸ್ಟ್. ಪಾಪ, ಇಷ್ಟೆಲ್ಲ ಇದ್ರು ಬಡವ, ಆಸ್ತಿ ಪಾಸ್ತಿ ಇಲ್ಲ. ಆಸ್ತಿ ನಮ್ಮ ಹತ್ರ ಇದೆಯಲ್ಲಪ್ಪ. ಅದು ನಿಜ ಅಮ್ಮ. ಆದ್ರೆ ಈ ಪ್ರಪಂಚ ಏನನ್ನುತ್ತೆ? ಇದ್ದ ಒಬ್ಳೆ ಮಗಳನ್ನ ಆರೆಗಿಣಿ ಹಾಗೆ ಸಾಕಿ ಈಗ ಅದ್ಯಾವನೋ ಒಬ್ಬ ತಟ್ಟ ದರಿದ್ರ ನನ್ನ ಮಗನಿಗೆ ಮದುವೆ ಮಾಡ್ಕೊಟ್ಟ ವೀರಭದ್ರಯ್ಯ ಅಂತ ಆಡ್ಕೊಳಲ್ವಾ? ಹಾಗ್ಯಾಕೆ ಅನ್ಕೋಬೇಕು? ಇಷ್ಟೊಂದು ಐಶ್ವರ್ಯ ಇದ್ರು
ಒಬ್ಬ ಬಡವನ್ನ ಅಳಿಯನ್ನಾಗ ಆರಿಸ್ಕೊಂಡ ಆದರ್ಶ ವ್ಯಕ್ತಿ ವೀರಭದ್ರಯ್ಯ ಅಂತ ಯಾಕೆ ಮೆಚ್ಕೋಕೂಡ್ದು? ಈ ಮಾತು ನಿಜಾನೇ ಅನ್ಕೋ. ಅಪ್ಪ, ನೀನೆಷ್ಟು ಒಳ್ಳೆಯವನು. ಪಾಪ ಆ ಸೂರಿ ನಿನ್ ವಿಷಯ ಎಷ್ಟು ಹೇಳಿದ್ರು ನಂಬಿಕೆನೇ ಇಲ್ಲ. ನಿಮ್ ತಂದೆ ಒಪ್ಪಲ್ಲ ಅಂತಿದ್ದ. ಅಪ್ಪ, ನಾನು ಹೋಗಿ ಸೂರಿಗೆ ಶುಭ ಸಮಾಚಾರ ಹೇಳ್ಬಿಟ್ಟು ಬರ್ತೀನಿ. ಏನಮ್ಮ ನಿನ್ ಕೈಲಿ? ಫೋಟೋಸ್. ನಾನು ಸೂರಿ ಕಾಲೇಜ್ನಲ್ಲಿ ತೆಗೆಸಿದ ಫೋಟೋಸ್. ವಿಶ್ವಾಮಿತ್ರನ್ ವೇಷದಲ್ಲಿ ಸೂರಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಪ್ಪ. ಕಾಷಾಯ ತೊಟ್ಕೊಂಡು ಕಮಂಡಲ ಹಿಡ್ಕೊಂಡು ಕಲ್ಲಿನ ಹಾಗೆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಿರೋ ವಿಶ್ವಾಮಿತ್ರನ ಹತ್ರಕ್ಕೆ ಆ ಇಂದ್ರ ಮೇನಕೇನೆ ಕಳಿಸಿರಬಹುದು. ಆದ್ರೆ ನಾನು ಮಾತ್ರ ನಿನ್ನ ಕಾಲ್ಗೆ ಚಪ್ಪಲಿ ತಂದ್ಕೊಡಕ್ಕೂ ಯೋಗ್ಯತೆ ಇಲ್ದೇ ಇರು ಭಿಕಾರಿ ಬಾಗಿಲು ಹೋಗಿ ನನ್ನ ಮಗಳನ್ನ ನಿನ್ನ ಜೋಪಡಿ ಮನೆಗೆ ಸೊಸೆ ಮಾಡ್ಕೊ ಅಂತ ನಾನ್ ಸತ್ರು ಕೇಳೋದಿಲ್ಲ. ಮಧು, ರಾಜಕೀಯ ನಾಯಕರು ಬಡವರ ಮನೆ ಬಾಗಿಲಿಗೆ ಹೋಗಿ ಸಾವಿರ ಸುಳ್ಳು ವಾಗ್ದಾನ ಮಾಡಿ ವೋಟ್ ಸಂಪಾದಿಸಬಹುದು. ಮಧ್ಯಮ ವರ್ಗದ ಜನ ಸುಳ್ಳು ಹೇಳಿ ಮದುವೆ ಮಾಡಬಹುದು. ಬಟ್ಟೆಗಿಲ್ಲದ ದಟ್ಟ ದರಿದ್ರರು ಕಳ್ಳತನ ಮಾಡಬಹುದು. ಆದ್ರೆ ನಮ್ಮಂಥ ಶ್ರೀಮಂತರು ಮಾತ್ರ ಯಾವ ಕಾಲಕ್ಕೂ ನಮ್ಮ ಅಂತಸ್ತನ್ನು ಮರೆತು ಭಿಕಾರಿಗಳ ಸಂಬಂಧ ಮಾಡಿಲ್ಲ, ಮಾಡಕೂಡದು. ನನಗ ಅಂತಸ್ತಿಗಿಂತ ಪ್ರೇಮನೇ ಮುಖ್ಯ. ನಿನಗೆ ನಿನ್ನ ವಯಸ್ಸಿನಲ್ಲಿ ಪ್ರೇಮ ಎಷ್ಟು ಮುಖ್ಯನೋ ಹಾಗೆ ನನ್ನ ವಯಸ್ಸಿನಲ್ಲಿ ನನ್ನ ಕುಟುಂಬದ ಗೌರವ, ವಂಶದ ಪ್ರತಿಷ್ಠೆ ನನಗೆ ಮುಖ್ಯ. ಅದನ್ನ ನಿನಗೆ ಬಿಟ್ಟು ನಾನು ಅವ್ರನ್ನೇ ಮದುವೆ ಮಾಡ್ಕೋತೀನಿ. ಮಧು, ನಾನ್ ಲಕ್ಷಾಧೀಶ್ವರ ಆದ್ಮೇಲೆ ಸುತ್ತ ನನಗೆ ಶತ್ರುಗಳು ಹುಟ್ಕೋತಾರೆ ಅಂತ ತಿಳಿದು ಮುಂಜಾಗ್ರತೆ ವಹಿಸಿ ರಿವಾಲ್ವಾರ್ಗೆ ಲೈಸೆನ್ಸ್ ತಗೊಂಡಿದ್ದೀನಿ. ಅದಕ್ಕೆ ನೀನು ಇಷ್ಟು ಬೇಗ ಕೆಲಸ ಕೊಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಓಹೋ, ಅವರ ಪ್ರಾಣ ತೆಗಿತೀನಿ ಅಂತ ನೀವು ಬೆದರಿಸಿದ್ರೆ ನಾನು ಹೆದರ್ಕೋತೀನಿ ಅನ್ಕೊಂಡಿದ್ದೀರಾ? ಹೆದರಿಸ್ತಾ ಇಲ್ಲ ಮಗಳೇ. ಅವನ್ ತಲೆ ತೆಗೆದು ತಾಂಬೂಲು ತಟ್ಟೆಲಿಟ್ಟು ನಿನಗೆ ಉಡುಗೊರೆ ಕೊಡ್ತೀನಿ. ಅಪ್ಪ, ಮಗಳೇ, ಇದು ಬರೀ ಬೆಳದಿಂಗಳ ಮಾತಲ್ಲ, ಅಮಾವಾಸ್ಯೆ ಮಾತು. ಈ ವೀರಭದ್ರಯ್ಯ ಹೇಳಿದ ಹಾಗೆ ಮಾಡಿ ತೋರಿಸ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ನನ್ ಮಾತು ಕೇಳು. ನೀನ್ ಈ ಮದುವೆಗೆ ಅಡ್ಡವಾಗಿ ನಿಂತ್ರೆ ಹಸೆ ಮನೆ ಮೇಲೆ ನಿನ್ ಮಗಳ ಹೆಣ ಬಿದ್ದಿರುತ್ತೆ. ಹೋಮದ ಬೆಂಕಿಲಿ ನೀನೇ ಅವಳ ಸಂಸ್ಕಾರ ಮಾಡ್ಬೇಕಾಗತ್ತೆ. ನಿನ್ನ ಮಗ ನನ್ನ ಮಗಳನ್ನು ಪ್ರೀತಿಸ್ತಾ ಇದ್ದಾನೆ. ಏನು ತಿಳಿದೇ ಇರು ಹುಡುಗಿ ಮನಸ್ಸು ಕೆಡಿಸಿ ಅವಳನ್ನು ಮದುವೆ ಆಗಬೇಕು ಅನ್ನೋ ತನಕ ಮುಂದುವರೆದಿದ್ದಾನೆ. ಅದಕ್ಕೆ ನನ್ನ ಏನ್ ಮಾಡ್ಬೇಕು ಅಂತೀರಾ? ಅರಮನೆಯಲ್ಲಿದ್ದ ಸಲೀಮನ್ ಪ್ರೀತಿಸಿದ ಅನಾರ್ಕಲಿಗೆ ಅಕ್ಬರ್ ಸಮಾಧಿ ಕಟ್ಟಿಸಿದ ಕತೆ ಹೇಳ್ತೀಯೋ, ಇಲ್ಲ ಲೈಲಾನ್ ಪ್ರೀತಿ ಬೀದಿ ಭಿಕಾರಿಯಾಗಿ ಹರಿದಾಡ್ತಿದ್ದ ಮಜ್ನು ಕತೆ ಹೇಳ್ತೀಯೋ, ಅವೆಲ್ಲ ನನಗ್ ಗೊತ್ತಿಲ್ಲ. ಅಪಾಯ ಹಿಂದೆನೆ ಕಾದಿದೆ ಅಂತ ನಿನ್ನ ಮಗನಿಗೆ ಎಚ್ಚರಿಕೆ ಕೊಡು. ಓದ್ದ ಹುಡುಗರು ಪ್ರೀತಿಸೋದು ಮದುವೆ ಮಾಡ್ಕೊಳ್ಳೋದು ಈಗಿನ ಕಾಲದಲ್ಲಿ ಮಾಮೂಲು. ಅವ್ರ ಮದುವೆಗೆ ಅಡ್ಡ ಬಂದು ಮಾನ ಕಳ್ಕೊಳ್ಳೋದಕ್ಕಿಂತ ಆಶೀರ್ವಾದ ಮಾಡೋದು ದೊಡ್ಡತನ. ಮುಚ್ಚಬಾಯಿ ದರಿದ್ರ ನನ್ನ ಮಗನೇ, ಮರ್ಯಾದೆಯಾಗಿ ನಿನ್ ಮಗನಿಗೆ ಬುದ್ಧಿ ಹೇಳ್ತೀಯಾ? ಇಲ್ಲ ಹೆಣ್ಮಗಳಿಗೆ ಬುದ್ಧಿ ಹೇಳೋರಿಗೆ ತಮಗೆ ಆಗ್ದಿರುವಾಗ ಗಂಡು ಹುಡುಗನಿಗೆ ನಾನಾಗಿ ಹೇಳಿ. ವೆಂಕಣ್ಣ, ನೀನ್ ನನ್ ಕಾಲಿನ ಚಪ್ಪಲಿ ಕೆಳಗಿನ ಹುಳ, ಯಾವಾಗ ಬೇಕಾದ್ರೂ ಹೊಸದು. ನನ್ ಮಗನಿಗೋಸ್ಕರ ನಾನೇನಾದ್ರೂ ಪರವಾಗಿಲ್ಲ. ಸರಿ ಅಪ್ಪ, ಸರಿ. ಆ ವೀರಭದ್ರಯ್ಯ ನಮ್ಮ ಮನೆ ಹೊಲ ಹರಾಜಾಗಿಸ್ತಾ ಇದ್ದಾನೆ. ಊರಲ್ಲೆಲ್ಲ ಡಂಗೋರ ಹೊಡಿಸ್ತಿದ್ದಾನೆ. ಮಹಾಜನಗಳೇ ಕೇಳಿ ಕೇಳಿ, ನಮ್ಮ ಘನ ಸರ್ಕಾರದ ಆಜ್ಞೆ ಮೇರೆಗೆ ಈ ವೆಂಕಣ್ಣನ ಮನೆನ ಈಗ ನಾವು ಹರಾಜು ಹಾಕ್ತಾ ಇದ್ದೇವೆ. ಇದಕ್ಕೆ ಯಾರೂ ಕಾರಣರಲ್ಲ. ಸರ್ಕಾರದ ಆಜ್ಞೆ, ಸರ್ಕಾರದ ಆಜ್ಞೆ. ನಮ್ಮನೆ ಹರಾಜಾಕೋ ಹಕ್ಕನ್ನ ನಿಮ್ಗೆ ಯಾರು ಕೊಟ್ಟಿದ್ದು? ಸೂರ್ಯನಾರಾಯಣ, ನೋಡಪ್ಪ ಅಮೀನ, ಇದು ನಮ್ಮ ಘನ ಸರ್ಕಾರದ ಆಜ್ಞೆ ಕಣಪ್ಪ. ನೋಟಿಸ್ ಕೊಡದೆ ನಿಮ್ ಪ್ರಭಾವ ಬೀರಿ ಅಮೀನನ್ ಕರ್ಕೊಂಡ್ ಬಂದಿದ್ದೀರಾ? ಸೂರಿ, ಆ ಕೆಲಸ ಯಾವಾಗ್ಲೂ ಆಗಿದೆ ಕಣಪ್ಪ. ನೀನಿನ್ನು ಈ ಕಣ್ಬಿಡ್ತಾ ಇದೀಯಾ? ಶಾನ್ಭೋಗ, ಓದಿರು ಈ ಮುಟ್ಟಾಳಂಗೆ ಆ ಪತ್ರ ತೋರ್ಸಪ್ಪ. ವೀರಭದ್ರಯ್ಯನವರೇ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಸುಮ್ಮನೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ. ಈ ನೋಟಿಸ್ ಬಗ್ಗೆ ದೇವರಾಣಿಗೂ ನನಗೇನೂ ಗೊತ್ತಿಲ್ಲ. ಗೊತ್ತಿಲ್ಲ? ಯಾರು ಮುಂದೆ ಆಡ್ತಾ ಇದೆಯೋ ಹರಿಶ್ಚಂದ್ರ ನಾಟಕನ? ಈ ನೋಟಿಸ್ ಬಂದಾಗ ನೀನ್ ಏನಂತ ಹೇಳ್ದೆ? ನನ್ನ ಎರಡೂ ಕಾಲು ಹಿಡ್ಕೊಂಡು, ಸ್ವಾಮಿ ವೀರಭದ್ರಯ್ಯನವರೇ, ನಿಮ್ಮ ಸಾಲ ತೀರಿಸೋ ಶಕ್ತಿ ನನಗಿಲ್ಲ, ಹಾಗಂತ ನಿಮ್ಮ ಸಾಲದ ಋಣದಲ್ಲಿ ನಾನೇನು ಸಾಯೋದಿಲ್ಲ. ನನ್ನ ಮಗ ಬಂದ ಮೇಲೆ ನನ್ನ ಆಸ್ತಿನೆಲ್ಲ ಮಾರಿ ಆದ್ರೂ ನಿಮ್ಮ ಸಾಲ ತೀರಿಸಿ ಋಣಮುಕ್ತನಾಗ್ತೀನಿ ಅಂತ ಹೇಳಿದ ಮಾತನ್ನ ಮರೆತು ಬಿಟ್ಟ್ಯಾಪ್ಪ.
ವೀರಭದ್ರಯ್ಯನವರೇ, ನಿಮ್ಮ ಮಾತೆ ನಿಜವಾಗ್ಲಿ, ನೀವೇ ಸತ್ಯವಂತರಾಗ್ಲಿ. ದಯವಿಟ್ಟು ಆ ರಾಜ ನಿಲ್ಲಿಸಿ. ಇರೋ ಸ್ವಲ್ಪ ಆಸ್ತಿನ ಮಾರಿಬಿಟ್ರೆ ನನ್ನ ಮಕ್ಕಳು ಭಿಕಾರಿಗಳಾಗೋಗ್ತಾರೆ ವೀರಭದ್ರಯ್ಯನವರೇ. ಅಯ್ಯೋ, ನಾನು ಏನ್ ಮಾಡ್ಲಿ ವೆಂಕಣ್ಣ? ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೂ ಅಯ್ಯೋ ಅನ್ಸುತ್ತೆ. ಆದ್ರೆ ಏನಪ್ಪಾ ಮಾಡಕ್ಕಾಗುತ್ತೆ? ಘನ ಸರ್ಕಾರದ ಆಜ್ಞೆ, ಎಲ್ರೂ ತಲೆ ಬಗ್ಸಿ ನಡಿಲೇಬೇಕಲ್ಲಪ್ಪ. ಹರಾಜ್ ನಡಿಲಿ. ಸ್ವಾಮಿ ವೀರಭದ್ರಯ್ಯನವರೇ, ನಮ್ಮೇಲ್ ದಯೆ ಇರ್ಲಿ. ನಮ್ಮ ಮಕ್ಕಳ ಬಾಳ ಹರಾಜ್ ಆಗ್ಬೇಡಿ ಸ್ವಾಮಿ. ನಿಮ್ ತಮ್ಮಯ್ಯ ಅಂತೀನಿ ಸ್ವಾಮಿ. ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೀನಿ ಸ್ವಾಮಿ. ಏನಪ್ಪ ಮಾಡ್ತಾ ಇದೀರ ನೀವು? ಯಾವ್ದಾದ್ರು ಗಿಡಕ್ಕೋ ಮರಕ್ಕೋ ನಮಸ್ಕಾರ ಮಾಡಿದ್ರೆ ಅದ್ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ. ಇಂಥ ನಾಮರ್ದ ನನ್ನ ಮಕ್ಕಳು ಕಾಲು ಹಿಡಿದ್ರೆ ಇವ್ರು ಮಾಡೋ ದರಿದ್ರ ಅಲ್ಲ ನಮ್ಮನ್ನು ಸುತ್ಕೊಂಡು ಸಾಯ್ಸುತ್ತೆ. ಅಳ್ಬೇಡಿಯಪ್ಪ, ನಾನಿನ್ನೂ ಬದುಕಿದ್ದೀನಿ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನನ್ನ ಪ್ರಾಣನಾದ್ರೂ ಒತ್ತಿಟ್ಟು ನಾನು ನಿಮ್ಮನ್ನು ಕಾಪಾಡ್ತೀನಿ. ನಡಿ ಹೋಗೋಣ. ಏಯ್ ಬೇತಾಳ ನನ್ನ ಮಗನೇ, ಹಾಕೋ ಹರಾಜ. ನೀನ್ ಯೋಗಿತೆಗೆ ಎಲ್ಲ ಹರಾಜ್ ಆದ್ಮೇಲೆ ಕಾಚ್ ಪಾರ್ಟಿ ಕೊಡಿಸ್ತಾರೆ ಅನ್ಕಂಡೆ. ಅಯ್ಯ, ಅವನ ಆಸ್ತಿ ಚೀಪಾಗಿ ಹೊಡೆದಾಗೆ ನಮಗೂ ಚೀಪ್ ವೆರೈಟಿ ಸಾರಾಯಿ ಕೊಡಿಸ್ಬಿಟ್ರಿ. ಸುಡ್ಗಾಡ್ ಬಣ್ಣ ಹಾಕಿದ ಬ್ರಾಂಡಿ ವಿಸ್ಕಿಗಿಂತ ಈ ಕಂಟ್ರಿ ಸಾರಾಯಿ 1000 ರೂಪಾಯಿ ಮೇಲೂ ಪಿಕ್ಕಕ್ಕಿ ಕೊಡುತ್ತೆ. ಏನ ಶಾನ್ಭೋಗ? ಆ ಭಾಗ್ಯಲಕ್ಷ್ಮಿ ಇದ್ದಾಗೆ. ನನ್ನ ಮಗನೇ ರಾಮಚಂದ್ರ, ಹೆಣ್ಣುಗಳನ್ನ ಬಲೆ ಬೀಳಿಸ್ಕೊಳ್ಳೋದ್ರಲ್ಲಿ ಚಾಂಪಿಯನ್ ಆದ ನೀನು ಆ ಭಾಗ್ಯಲಕ್ಷ್ಮಿನ ಯಾಕೆ ಸುಮ್ಮನೆ ಬಿಟ್ಟಿದೀಯ? ನೋಡು, ನೊಂದೋರ್ಗೆ ಸರ್ಕಾರ ಸಹಾಯ ಮಾಡೋ ಹಾಗೆ ಕಷ್ಟದಲ್ಲಿರೋ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋ ನೆಪದಲ್ಲಿ ಆ ಭಾಗ್ಯಲಕ್ಷ್ಮಿನ ಯಾಕೆ ಬುಟ್ಟಿಗೆ ಹಾಕೋಬಾರ್ದು? ಅಯ್ಯೋ ಚಂಡಾಲ, ನನ್ನ ಆಸ್ತಿ ಪಾಸ್ತಿ ಲೂಟಿ ಮಾಡಿ ಸಾಲ್ದು ಅಂತ ನನ್ನ ಮಗಳ ಬಾಳನ್ನ ಹಾಳು ಮಾಡಕ್ ಕೊಡ್ತಾ ಇದ್ದೀರಾ. ನಿಮ್ಮನ್ನು ಬಿಡೋಲ್ಲ, ನಿಮ್ಮನ್ನು ಇವತ್ತೇ ಮುಗಿಸ್ಬಿಡ್ತೀನಿ. ಅಯ್ಯೋ, ಮನೆ ಕಾಯವಾಗುವಾಗ ಎಷ್ಟು ಅರ್ಜೆಂಟ್ ಸತ್ತು ಹೋಗಿದಾನ್ರಿ ಇವನು. ಲೇ ಶಾನ್ಭೋಗ, ನಾಳೆ ಬೆಳಕರಿದ್ರೊಳಗಾಗಿ ಇವನ್ ಹೆಣ ಹುಣಸೆ ಮರದಲ್ಲಿ ನೇತಾಡ್ತಿರ್ಬೇಕು. ಸಾವುಕಾರರ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸತ್ತ ಅಂತ ಊರ್ ಜನ ಎಲ್ಲ ಮಾತಾಡ್ಕತಿರ್ಬೇಕು. ಹಾಗ ಮಾಡ್ಬೇಕು. ಯಾರಿಗೆಳಿಸುವ ಹೇಳಲ್ಲ. ನಿಮ್ಮಪ್ಪ ನನಗೆ ಕೊಡ್ಬೇಕಾದ ಸಾಲ 40,000 ರೂಪಾಯಿ. ಹರಾಜಿಂದ ಬಂದಿದ್ದು ಕೇವಲ 20,000 ರೂಪಾಯಿ. ಉಳಿದ ಹಣದ ವಿಷಯ ಏನು ಅಂತ ಹೇಳಿ ಆಮೇಲೆ ಹಣ ಸಾಗಿಸು. ವೀರಭದ್ರಯ್ಯನವರೇ, ನಿಮ್ಮ ಲೇವಾದೇವಿ ವಿಷಯನ ನಮ್ಮ ತಂದೆ ಅಂತ್ಯಕ್ರಿಯೆ ಆದ್ಮೇಲೆ ಮಾತಾಡೋಣ. ಮೊದಲು ಶವ ಸಂಸ್ಕಾರ ಮಾಡೋಕೆ ಅವಕಾಶ ಕೊಡಿ. ಸಾಧ್ಯವಿಲ್ಲ. ನಿಮ್ಮಪ್ಪನ ಅಂತ್ಯಕ್ರಿಯೆ ನಿನಗೆಷ್ಟು ಮುಖ್ಯನೋ ನಿಮ್ಮಪ್ಪ ಸಾಲ ಮಾಡಿದ್ದನ್ನು ವಸೂಲಿ ಮಾಡೋದು ನನಗೂ ಅಷ್ಟೇ ಮುಖ್ಯ. ಏಯ್, ಮರ್ಯಾದೆಯಾಗಿ ಜಾಗ ಬಿಟ್ರೆ ಸರಿ, ಇಲ್ದಿದ್ರೆ ನಮ್ಮ ಅಪ್ಪನ ಹೆಣದ ಜೊತೆ ನಿನ್ ಹೆಣನು ಹತ್ಕೊಂಡು ಹೋಗ್ಬೇಕಾಗತ್ತೆ. ಹುಷಾರ್. ಅಷ್ಟು ಧೈರ್ಯ ಬಂತ ನಿಂಗೆ? ಎಲ್ಲಿ ಎತ್ತ ಕೈ ನೋಡೋಣ. ಸಾಕ್ ನಿಲ್ಸ, ಕಂಡಿದ್ದೀನಿ. ಏನ್ ನಿಮ್ಮ ಅಪ್ಪ ಸತ್ತೋದ್ ಕೂಡಲೇ ಊರೇ ಸುರ್ಗಾಡಾಗೋಯ್ತು ಅನ್ಕೊಂಬಿಟ್ಯಾ? ಲ್ಯಾಂಡ್ ಆರ್ಡ್ರಿಗೆ ಜೀವ ಕೊಡೋದು ನಾನು ಇಲ್ಲಿದ್ದೀನಿ. ಜ್ಞಾನ ಆದ್ರೂ ಬೇಡ ನಿನಗೆ? ಜ್ಞಾನ ಇಲ್ದಿರೋ ಮನುಷ್ಯನ ಪಕ್ಕದಲ್ಲಿ ಇಟ್ಕೊಂಡು ಈಗ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ರಾಮಚಂದ್ರ, ನೋಡಿದೇನೋ ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ ಇವನು. ಹೌದು, ಆಡ್ತೀನಿ ಕಣೋ, ಆಡ್ತೀನಿ. ನಮ್ಮ ಆಸ್ತಿನ ಕಮ್ಮಿ ಬೆಲೆಗೆ ಹರಾಜಾಕ್ಸಿದ್ ನೀನು. ಅವಮಾನದಿಂದ ನಮ್ಮಪ್ಪ ಸಾಯೋದು ಕಾರಣ ನೀನು. ಇವತ್ತು ನಮಗ್ ಬಂದಿರೋ ದುಸ್ಥಿತಿ ಕಾರಣ ನೀನು. ಇಷ್ಟು ದೊಡ್ಡ ಧರ್ಮಾತ್ಮನಾಗಿ ಮಾತಾಡ್ತೀಯಲ್ಲ, ಸಾಲ ಕೇಳೋದಕ್ಕೆ ಇದನ್ನ ಸಮಯ? ಏಯ್, ನಿಮ್ಮಪ್ಪ ಸತ್ತು ಬೂದಿ ಆದ್ಮೇಲೆ ನೀವು ಕೊಡ್ಬೇಕಾದ ಸಾಲದ ಬಾಕಿನೂ ಅವ್ರ ಜೊತೆ ಎಲ್ಲಿ ಹೊರಟೋಗುತ್ತೋ ಅಂತ ಅವ್ರಿಗೆ ಭಯ. ಅದಕ್ಕೆ ಸರಿಯಾಗಿ ಉತ್ತರ ಹೇಳಿ ಮುಂದಿನ ಕೆಲಸ ನೋಡು. ಪತ್ರ ಬರ್ಕೊಡ್ತೀನಿ ಅಂತ ಹೇಳಯ್ಯ. ಯಾರಿಗೆ ಬೇಕಪ್ಪ ಪತ್ರ? ನಿಮ್ಮಪ್ಪ ಪತ್ರ ಬರೆದು ಕೊಟ್ಟು ಏನ್ ಮಾಡ್ದ? ದಂಡಕ್ಕಾಯ್ತು ಪತ್ರ, ಜಗಳಕ್ಕೆ ನಿಂತ ಪುತ್ರ. ನಿಂತ ಜಾಗದಲ್ಲಿ ಹಣ ಕೊಡು ಅಂದ್ರೆ ಅವನು ಏನ್ ಮಾಡ್ತಾನೆ? ನಾಳೆ ಕೆಲ್ಸಕ್ಕೆ ಸೇರಿ ನಿಧಾನವಾಗಿ ನಿನ್ ಬಾಕಿ ತೀರಿಸ್ತಾನೆ. ನಾಳೆ ಅವನು ಯಾವ ಕೆಲಸಕ್ಕೆ ಸೇರ್ತಾನೋ, ಯಾವ ಊರಲ್ಲಿ ಇರ್ತಾನೋ, ನೀವಲ್ಲಿಗೆ ಹೋಗಿ ಹೇಗೆ ಬಾಕಿ ವಸೂಲಿ ಮಾಡ್ತೀರೋ ಆ ದೇವರಿಗೇ ಗೊತ್ತು. ಕಡೆ ಮಾತು ಹೇಳ್ತಾ ಇದ್ದೀನಿ, ನೀನ್ ನನ್ ಬಾಕಿ ತೀರಿಸೋ ತನಕ ಈ ಊರ್ ಬಿಟ್ಟು ಕದಲು ಹಾಗಿಲ್ಲ. ಎಚ್ಚರಿಕೆ. ಹಾಗಾದ್ರೆ ಈಗ ಏನ್ ಮಾಡುವಂತೀರಾ? ನಾನು ಹೇಳ್ತಾ ಇದ್ದೀನಿ, ಹರಾಜು ಮೂಲಕ ಸ್ವಾಧೀನ ಪಡಿಸ್ಕೊಂಡಿರೋ ನಿಮ್ಮ ಆಸ್ತಿನ ನಾನು ಕರುಣೆಯಿಂದ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಕೂಲಿ ಕೆಲಸ ಮಾಡಿ ನಿಮ್ಮ ಅಪ್ಪನ ಸಾಲ ತೀರಿಸ್ಬೇಕು. ಒಪ್ಪಿಗೆನಾ? ಏನು ದಯ, ಏನು ಕರುಣೆ. ದೇವರ ಗುಡಿನಲ್ಲಿ ಕಲ್ಲಾಕ್ ಕೂತಿದ್ರು, ನಿಮ್ಮ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ ಇಲ್ಲಿ. ಅಯ್ಯೋ ಅಯ್ಯೋ.